ಲಾಸ್ಟ್ ವಿಡಿಯೋ ಒಳಗೆ ನಾವು IUI ಏನು ಇರ್ತತಿ ಅದರ ಬಗ್ಗೆ ನೋಡಿದ್ವಿ. ಇದು ಪಾರ್ಟ್ 2 ವಿಡಿಯೋ. ನೆಕ್ಸ್ಟ್ ಮುಂದಿನ ಇನ್ಫಾರ್ಮೇಷನ್ ನೋಡೋಣ. ಈಗ IUI ಪ್ರೊಸೀಜರ್ ಏನು ಇರ್ತತಿ ಅದನ್ನು ನೋಡೋಣ. IUI ಅಂದ್ರೆ ನಾವು ನಿಮ್ಗೆ ಹೇಳಿದ್ವಿ, IUI ಅಂದ್ರೆ ಇಂಟ್ರಾ ಯೂಟೆರೈನ್ ಇನ್ಸೆಮಿನೇಷನ್, ಅಂದ್ರೆ ಗರ್ಭಚೀಲ ಒಳಗೆ ಹಸ್ಬೆಂಡ್ ಸೀಮೆನ್ ಸ್ಯಾಂಪಲ್ ವಾಶ್ ಮಾಡಿ ಹಾಕ್ತಾರೆ. ಆ ಪ್ರೊಸೀಜರ್ಗೆ IUI ಅಂತಾರೆ. ಈಗ IUI ಪ್ರೊಸೀಜರ್ ಹೆಂಗಿರ್ತತಿ, ನಾರ್ಮಲಿ ಯಾರಿಗೆ ಕನ್ಸೀವ್ ಆಗಕ್ಕೆ ಕಷ್ಟ ಆಕತಿ, ಮಕ್ಕಳು ಬೇಕ್ರಿ, ಅವ್ರಿಗೆ ನಾವು ಮೆನ್ಸಸ್ ಆದಮೇಲೆ ಪೀರಿಯಡ್ ಆದಮೇಲೆ 2ನೇ ದಿವಸ ಕರಿತೇವೆ. 2ನೇ ದಿವಸದಿಂದ ಅವ್ರದ್ದು ಫಾಲಿಕ್ಯುಲರ್ ಸ್ಟಡಿ ಸ್ಟಾರ್ಟ್ ಆಗ್ತತಿ. ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ಡಿಟೇಲ್ ವಿಡಿಯೋ ನಾವು ಮಾಡಿದ್ವಿ, ನೀವು ನೋಡ್ರಿ, ಚೆಕ್ ಮಾಡಿರಿ. 2ನೇ ದಿವಸ ಪೇಷಂಟ್ಗೆ ಕರಿತೀವಿ. ಆಮೇಲೆ ನಾವು ಸ್ಕ್ಯಾನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇದು ಸ್ಕ್ಯಾನಿಂಗ್ ಟ್ರಾನ್ಸ್ವೆಜನಲ್ ಸೋನೋಗ್ರಫಿ, ಶರೀರ ಒಳಗಿಂದ ನಾವು ಸೋನೋಗ್ರಫಿ ಮಾಡ್ತೀವಿ. TVS ಟ್ರಾನ್ಸ್ವೆಜನಲ್ ಸೋನೋಗ್ರಫಿ ಅಂತಾರೆ. ಆವಾಗ ಗರ್ಭಚೀಲ ಒಳಗೆ ಸಿಸ್ಟ್ ಗಂಟು ಏನಿಲ್ಲ ಅದನ್ನು ನಾವು ಕನ್ಫರ್ಮ್ ಮಾಡ್ತೀವಿ. ಗಂಟು ಸಿಸ್ಟ್ ಇದ್ರೆ ನಾವು ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡೋಂಗಿಲ್ಲ. ಗಂಟು ಇಲ್ಲ ಹಂಗೆ ಕನ್ಫರ್ಮ್ ಮಾಡಿ ನಾವು ಸ್ತ್ರೀ ಬೀಜ ಗ್ರೋತ್ ಆಗಬೇಕು ಸಲಾಗ ಗುಳಿಗೆ ಸ್ಟಾರ್ಟ್ ಮಾಡ್ತೇವೆ. ಆಮೇಲೆ ನಾವು 7ನೇ ದಿವಸಕ್ಕೆ ಪೇಷಂಟ್ಗೆ ಕರಿತೀವಿ. 7ನೇ ದಿವಸದಿಂದ ಫಾಲಿಕ್ಯುಲರ್ ಸ್ಟಡಿ ಅವ್ರದ್ದು ಪ್ರಾಪರ್ ಸ್ಟಾರ್ಟ್ ಆಕತಿ. 1 ದಿನ ಬಿಟ್ಟು 1 ದಿವಸ ಜನರಲಿ ನಾವು ಪೇಷಂಟ್ಗೆ ಬರೋಕೆ ಹೇಳ್ತೇವೆ. ಅದು ಗ್ರೋತ್ ಹೆಂಗೆ ಆಕತಿ ನಾವು ಚೆಕ್ ಮಾಡ್ತೀವಿ. ಸಪೋಸ್ ಪ್ರಾಪರ್ ಗ್ರೋತ್ ಇಲ್ಲ ಅಂದ್ರೆ ನಾವು ಟ್ಯಾಬ್ಲೆಟ್ ಜೋಡಿ ಪೇಷಂಟ್ಗೆ ಹಾರ್ಮೋನ್ ಇಂಜೆಕ್ಷನ್ನ ಕೊಡೋ ಪರಿಸ್ಥಿತಿ ಒಂದೊಂದ್ಸಲ ಬರ್ತೈತಿ. ಅದರ ಪ್ರಕಾರ ನಾವು ಚೆಕ್ ಮಾಡ್ತೀವಿ. ಯಾವಾಗಲೂ ಫಾಲಿಕಲ್ದ ಗ್ರೋತ್ ಅಡೆಕ್ವೇಟ್ ಐತಿ, ಮ್ಯಾಚ್ಯೂರ್ ಫಾಲಿಕಲ್ ಆಕತಿ ಅಂದ್ರೆ ಜನರಲಿ ಸೈಜ್ 18 to 20 mm ಅಷ್ಟು ಫಾಲಿಕಲ್ ಆಕತಿ. ಆ ಫಾಲಿಕಲ್ಗೆ ನಾವು ಮ್ಯಾಚ್ಯೂರ್ ಫಾಲಿಕಲ್ ಅಂತೇವೆ. ಅದು ಎಷ್ಟು ಮ್ಯಾಚ್ಯೂರ್ ಫಾಲಿಕಲ್ ಆದಮೇಲೆ ನಾವು ಇದು ಸ್ತ್ರೀ ಬೀಜ ಹೊಡಿಬೇಕು ಸಲಾಗ ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ಗೆ ಟ್ರಿಗರ್ ಅಂತಾರೆ. ಇದು ಇಂಜೆಕ್ಷನ್ ಕೊಟ್ಟ ಮೇಲೆ 36 to 40 ತಾಸು ಒಳಗೆ ಜನರಲಿ ಓವ್ಯುಲೇಷನ್ ಆಕತಿ, ಅಂದ್ರೆ ಸ್ತ್ರೀ ಬೀಜ ಹೊಡಿತತಿ. ಹಂಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದ ಪ್ರಕಾರ ಪೇಷಂಟ್ಗೆ ನಾವು IUIಗೆ ಕರಿತೀವಿ. ಇದು ಸ್ತ್ರೀ ಬೀಜ ರಿಲೀಸ್ ಆದಮೇಲೆ 12 to 14 ತಾಸು ಅಷ್ಟು ಜೀವಂತ ಇರ್ತತಿ. ಅದಕ್ಕೆ ಟೈಮಿಂಗ್ ಆಫ್ IUI ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಪೇಷಂಟ್ಗೆ 36 to 40 hours ಆದಮೇಲೆ ನಾವು ಪೇಷಂಟ್ಗೆ ಕ್ಲಿನಿಕ್ ಒಳಗೆ ಕರಿತೀವಿ. ಹಸ್ಬೆಂಡ್ ವೈಫ್ ಇಬ್ಬರಿಗೆ ಕರಿತೀವಿ. ಹಸ್ಬೆಂಡ್ ಸಿಮೆನ್ ಸ್ಯಾಂಪಲ್ ಕೊಡ್ತಾರೆ. ಆ ಸಿಮೆನ್ ಸ್ಯಾಂಪಲ್ ನಾವು ಲ್ಯಾಬೊರೇಟ್ರಿ ಒಳಗೆ ವಾಶ್ ಮಾಡ್ತೀವಿ. ಮೀಡಿಯಾ ಹಾಕಿ ಅಥವಾ ವಾಶ್ ಮಾಡ್ತೀವಿ. ಇದ್ರಾಗಿಂದ ಚಲೋ ಕ್ವಾಲಿಟಿ ಸ್ವೀಮ್ ಆಗಿ ಮ್ಯಾಲೆ ಬರ್ತಾವೆ. ಆ ಸ್ಪರ್ಮ್ಸ್ನ ನಾವು ಮೋಟಿಲಿಟಿ ಹೆಚ್ಚಿಗೆ ಮಾಡ್ತೀವಿ. ಡಿಫೆಕ್ಟಿವ್ ಸ್ಪರ್ಮ್ಸ್, ಅಬ್ನಾರ್ಮಲ್ ಸ್ಪರ್ಮ್ಸ್ ಏನಿರ್ತೈತಿ ಅದು ತೆಗಿತೀವಿ. ಮತ್ತು ಪಸ್ ಸೆಲ್ಸ್, ಸೆಮಿನಲ್ ಫ್ಲೂಯಿಡ್ ಏನಿರ್ತೈತಿ ಇದೆಲ್ಲ ತೆಗಿತೀವಿ. ಮತ್ತು ಚಲೋ ಕ್ವಾಲಿಟಿದ ಸ್ಪರ್ಮ್ಸ್ ಅಷ್ಟು ಅದ್ರ ಒಳಗೆ ಆರಿಸಿ ಕ್ಯಾಥೆಟರ್ ಒಳಗೆ ಲೋಡ್ ಮಾಡ್ತೀವಿ. ಒಂದು ಸಣ್ಣ ಕ್ಯಾಥೆಟರ್ ಒಳಗೆ ಲೋಡ್ ಮಾಡ್ತೀವಿ. ಆಮೇಲೆ ಹೆಣ್ಮಕ್ಳದ್ದು ಶರೀರ ಒಳಗೆ ಅದರ ಕ್ಯಾಥೆಟರ್ ಮೂಲಕ ಇದು ಸಿಮೆನ್ ಸ್ಯಾಂಪಲ್ ಗರ್ಭಚೀಲ ಒಳಗೆ ಹಾಕ್ತವೆ. ಈ ಪ್ರೊಸೀಜರ್ ಆದಮೇಲೆ ಹೆಣ್ಮಕ್ಳಿಗೆ 15 ನಿಮಿಷ ಅಷ್ಟು ಮಲ್ಗಾಕ ನಾವು ಅಡ್ವೈಸ್ ಮಾಡ್ತೀವಿ. ಇದು ಪ್ರೊಸೀಜರ್ ಭಾಳ ಸಿಂಪಲ್ ಪ್ರೊಸೀಜರ್ ಐತಿ. ಇದು OPD ಪ್ರೊಸೀಜರ್. ಇದ್ರ ಸಲಾಗ ಅಡ್ಮಿಟ್ ಆಗೋದು ಏನು ಜरूरत ಇರಂಗಿಲ್ಲ. ಆಮೇಲೆ IUI ಆದಮೇಲೆ ಹೆಣ್ಮಕ್ಳು ಅವ್ರದ್ದು ನಾರ್ಮಲ್ ಕೆಲಸ ರೂಟೀನ್ ವರ್ಕ್ ಮಾಡ್ಬೋದು. ಊಟದ ಏನು ಪತ್ತೆ ಇಲ್ಲ, ಎಲ್ಲ ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು. ಇದ್ರ ಸಲಾಗ ಸ್ಪೆಷಲ್ ಲೀವ್ ತೊಗೊಳ್ಳೋದೇ ಏನು ಜरूरत ಇರಂಗಿಲ್ಲ. ಇದು ಭಾಳ ಸಿಂಪಲ್ ಪ್ರೊಸೀಜರ್ ಇರ್ತತಿ. ಈ ಪ್ರೊಸೀಜರ್ದ IUIದ ಸಕ್ಸಸ್ ರೇಟ್ 8 to 10% ಜನರಲಿ ಇರ್ತತಿ. ಈಗ IUI ಟೈಮ್ಗೆ ನಾವು ಏನು ಕೇರ್ ಮಾಡ್ಬೇಕ್ರಿ, IUI ಯಾವಾಗಲೂ ಮಾಡ್ತೀವಿ. ಆ ಟೈಮ್ ಒಂದೊಂದ್ಸಲ ಏನಾಕತಿ, ಸಣ್ಣ ಕ್ಲಿನಿಕ್ ಒಳಗೆ ಅವ್ರದ್ದು ಲ್ಯಾಬೊರೇಟ್ರಿ ಇರಂಗಿಲ್ಲ. ಅವ್ರೇನು ಮಾಡ್ತಾರೆ, ಅದು ಸಿಮೆನ್ ಸ್ಯಾಂಪಲ್ ಬೇರೆ ಲ್ಯಾಬೊರೇಟ್ರಿಗೆ ಕಳಿಸ್ತಾರೆ. ಬೇರೆ ಲ್ಯಾಬೊರೇಟ್ರಿ ಒಳಗೆ ಎಲ್ಲ ಯೂರಿನ್ ಸ್ಯಾಂಪಲ್, ಸ್ಟೂಲ್ ಎಕ್ಸಾಮಿನೇಷನ್ ಎಲ್ಲ ಮಾಡ್ತಾ ಇರ್ತತಿ. ಅದರಿಂದ ಸ್ಯಾಂಪಲ್ ಇನ್ಫೆಕ್ಟ್ ಆಗೋದ ಚಾನ್ಸ್ ಇರ್ತತಿ. ಅದಕ್ಕೂ ಯಾವಾಗಲೂ ನೀವು IUI ಡಿಸೈಡ್ ಮಾಡ್ತಾರೆ, ಅದಕ್ಕೆ ನೀವು ಫಸ್ಟ್ ಫರ್ಟಿಲಿಟಿ ಕ್ಲಿನಿಕ್ ಚಲೋ ಚೂಸ್ ಮಾಡ್ಬೇಕು. ಅಲ್ಲೇನು IUI ಮಾಡ್ಬೇಕ್ರಿ. ಅಕಸ್ಮಾತ್ ಇನ್ಫೆಕ್ಷನ್ ಆದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್. ಅದಕ್ಕೆ ನೀವು ಫಸ್ಟ್ ಚಲೋ ಫರ್ಟಿಲಿಟಿ ಕ್ಲಿನಿಕ್ ಚೂಸ್ ಮಾಡಿ ಅಲ್ಲೇನ IUI ಮಾಡಿಸ್ಬೇಕ್ರಿ. ಈಗ IUI ಯಾಕೆ ಫೇಲ್ ಆಕತಿ ಅದನ್ನು ನೋಡೋಣ. ಈಗ IUI ಒಳಗೆ ನಾವು ಹಸ್ಬೆಂಡ್ ಸ್ಯಾಂಪಲ್ ಗರ್ಭಚೀಲ ಒಳಗೆ ಹಾಕ್ತೀವಿ. ಆಮೇಲೆ ಸ್ತ್ರೀ ಬೀಜ ದೊಡ್ಡಾದ್ಮೇಲೆ ನಾವು ಸ್ತ್ರೀ ಬೀಜ ಒಳಗೆ ಇಂಜೆಕ್ಷನ್ ಕೊಡ್ತೀವಿ. ಆಮೇಲೆ ಇದು ಸ್ತ್ರೀ ಬೀಜ ಟ್ಯೂಬ್ ಕ್ಯಾಪ್ಚರ್ ಮಾಡ್ಬೇಕ್ರಿ. ಆಮೇಲೆ ಇದು ಸ್ಪರ್ಮ್ಸ್ ಯೂಟ್ರಸ್ಸಿಂದ ಟ್ಯೂಬ್ ಮಟ್ಟ ತಾನ ಹೋಗ್ಬೇಕ್ರಿ. ಆಮೇಲೆ ಇಬ್ರದ್ದು ಫರ್ಟಿಲೈಸೇಷನ್ ತಾನ ಆಗ್ಬೇಕ್ರಿ. ಫರ್ಟಿಲೈಸೇಷನ್ ಆದಮೇಲೆ ಅದು ಎಂಬ್ರಿಯೋ ಗರ್ಭಚೀಲ ಒಳಗೆ ತಾನ ಬಂದು ಕುಂದಿರ್ಬೇಕ್ರಿ. ಇದು ಎಲ್ಲ ಪ್ರೊಸೀಜರ್ ತಾನ ಆಗ್ಬೇಕ್ರಿ. ಅದರಿಂದ IUIದ ಸಕ್ಸಸ್ ರೇಟ್ 8 to 10% ಇರ್ತತಿ. ಟ್ಯೂಬ್ದ ಬರೇ ಪೇಟನ್ಸಿ ಇಂಪಾರ್ಟೆಂಟ್ ಇರಂಗಿಲ್ಲ, ಟ್ಯೂಬ್ ದ ಫಂಕ್ಷನಾಲಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದ್ರೆ ಟ್ಯೂಬ್ ಬರೀ ಓಪನ್ ಇದ್ರೆ ಪ್ರೆಗ್ನೆನ್ಸಿ ಆಕತಿ ಹಂಗಿಲ್ಲ, ಟ್ಯೂಬ್ ದ ಫಂಕ್ಷನ್ನ ಸರಿ ಇರ್ಬೇಕ್ರಿ. ಇದು ಟ್ಯೂಬ್ ಸ್ತ್ರೀ ಬೀಜ್ಗೆ ಕ್ಯಾಪ್ಚರ್ ಮಾಡ್ಬೇಕ್ರಿ, ಕರೆಕ್ಟ್ ಕ್ಯಾಪ್ಚರ್ ಮಾಡ್ಬೇಕ್ರಿ. ಸ್ಪರ್ಮ್ಸ್ಗೆ ಯೂಟ್ರಸ್ಸಿಂದ ಏಗ ಮಟ್ಟ ಮುಟ್ಸಾಕ ಹೆಲ್ಪ್ ಮಾಡ್ಬೇಕ್ರಿ. ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋಗೆ ಊಟ ಕೊಡಿಸ್ಬೇಕ್ರಿ. ಆಮೇಲೆ ಇದು ಎಂಬ್ರಿಯೋ
ಟ್ಯೂಬ್ ಒಳಗೆ ಗ್ರೋ ಆಕತಿ. ಆ ಟೈಮ್ವರೆಗೆ ನ್ಯೂಟ್ರಿಷನ್ ಕೊಡ್ಬೇಕ್ರಿ. ಆಮೇಲೆ ಇದು ಎಂಬ್ರಿಯೋ ಟ್ಯೂಬಿಂದ ಗರ್ಭಚೀಲ ಒಳಗೆ ಬರಾಕ ಟ್ಯೂಬ್ ಹೆಲ್ಪ್ ಮಾಡ್ಬೇಕ್ರಿ. ಇದು ಎಲ್ಲ ಫಂಕ್ಷನ್ ಟ್ಯೂಬ್ದ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಒಂದೊಂದ್ಸಲ ಟ್ಯೂಬ್ ಇದು ಫಂಕ್ಷನ್ ಕರೆಕ್ಟ್ ಮಾಡಂಗಿಲ್ಲ, ಅದ್ರ ಸಲಾಗಿ IUI ಫೇಲ್ ಆಗ್ತೈತಿ. ಎರಡನೇದ ಕ್ವಾಲಿಟಿ ಆಫ್ ಎಗ್ಸ್. ಒಂದೊಂದ್ಸಲ ಎಗ್ದ ಕ್ವಾಲಿಟಿ ಏಜ್ ಹೆಚ್ಚಿಗೆ ಇದ್ರೆ ಎಸ್ಪೆಷಲಿ ಚಲೋ ಇರಂಗಿಲ್ಲ, ಅದರಿಂದ IUI ಫೇಲ್ ಆಗ್ತೈತಿ. ಮತ್ತು ಕ್ವಾಲಿಟಿ ಆಫ್ ಸ್ಪರ್ಮ್ಸ್. ಒಂದೊಂದ್ಸಲ ಸ್ಪರ್ಮ್ಸ್ ಒಳಗೆ ಸಿಮೆನ್ ಸ್ಯಾಂಪಲ್ ಒಳಗೆ ಡಿಫೆಕ್ಟಿವ್ ಸ್ಪರ್ಮ್ಸ್ ಇರ್ತೈತಿ, ಅಬ್ನಾರ್ಮಲ್ ಸ್ಪರ್ಮ್ಸ್ ಇರ್ತೈತಿ, DNA ಫ್ರಾಗ್ಮೆಂಟೇಷನ್ ಹೈ ಇರ್ತೈತಿ. ಅದರಿಂದ ಡಿಫೆಕ್ಟಿವ್ ಸ್ಪರ್ಮ್ಸ್ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಇರ್ತೈತಿ, ಅದರಿಂದ IUI ಫೇಲ್ ಆಗಕ್ಕೆ ಚಾನ್ಸ್ ಹೆಚ್ಚಿಗೆ ಆಗ್ತೈತಿ. ಇದು ಡಿಫೆಕ್ಟಿವ್ ಸ್ಪರ್ಮ್ಸ್ ಯಾವಾಗಲೂ ಸಪೋಸ್ ಎಗ್ಗಳು ಫರ್ಟಿಲೈಸ್ ಆಗಿತ್ತ ಅಂದ್ರೆ ಇದು ಏನು ಎಂಬ್ರಿಯೋ ತಯಾರಾಕತಿ ಇದನ್ನ ಡಿಫೆಕ್ಟಿವ್ ಇರ್ತೈತಿ. ಇಂಥ ಡಿಫೆಕ್ಟಿವ್ ಎಂಬ್ರಿಯೋ ಇಂಪ್ಲಾಂಟೇಷನ್ ಆಗಂಗಿಲ್ಲ, ಅದಕ್ಕೆ IUI ಫೇಲ್ ಆಗ್ತಾವ. ಆಮೇಲೆ ಒಂದ್ಸಲ ಸ್ತ್ರೀ ಬೀಜ ತಯಾರಾಕತಿ, ಬಟ್ ಸ್ತ್ರೀ ಬೀಜ ಒಡೆಯಂಗಿಲ್ಲ. ಆಮೇಲೆ ಸ್ತ್ರೀ ಬೀಜ ಒಡೆದ್ರನ ಸ್ತ್ರೀ ಬೀಜದ ಹೊರಗಿಂದ ಆವರಣ ಕವರ್ ಏನಿರ್ತೈತಿ ಅದು ಭಾಳ ಥಿಕ್ ಇರ್ತೈತಿ, ಅದರಿಂದ ಫರ್ಟಿಲೈಸೇಷನ್ ಆಗಾಕ ಪ್ರಾಬ್ಲಮ್ ಬರ್ತೈತಿ. ಇದರ ರೀಸನ್ ಸಲಾಗನ IUI ಫೇಲ್ ಆಗ್ಬೋದು. ಅದಕ್ಕೆ ಈಗ IUI ಫೇಲ್ ಆಗೈತೆ ಅಂದ್ರೆ ಏನು ಮಾಡ್ಬೇಕ್ರಿ? IUI ಇದು ಸಿಂಪಲ್ ಪ್ರೊಸೀಜರ್ ಇರ್ತೈತಿ, ಅದಕ್ಕೆ ರಿಪೀಟೆಡ್ಲಿ IUI ಮಾಡ್ಬೋದು. ರಿಪೀಟೆಡ್ಲಿ IUI ಮಾಡಿದ್ರನ ಸಪೋಸ್ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ ಜನರಲಿ ನಾವು ಪೇಷಂಟ್ಗೆ IVF ಅಡ್ವೈಸ್ ಮಾಡ್ತೇವೆ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ IUI ಏನು ಇರ್ತೈತಿ, IUI ಹೆಂಗೆ ಹೆಲ್ಪ್ಫುಲ್ ಇರ್ತೈತಿ, ಯಾವ್ಯಾವ ಕಪಲ್ಸ್ ಒಳಗೆ IUI ಮಾಡ್ಬೇಕ್ರಿ, ಯಾವ್ಯಾವ ಕಪಲ್ಸ್ ಒಳಗೆ IUI ಅಡ್ವೈಸ್ ಮಾಡಬಾರ್ದು, IUI ಪ್ರೊಸೀಜರ್ ಏನು ಇರ್ತೈತಿ, IUI ಪ್ರೊಸೀಜರ್ ಟೈಮ್ಗೆ ನಾವು ಏನು ಕೇರ್ ಮಾಡ್ಬೇಕ್ರಿ, IUI ಯಾಕೆ ಫೇಲ್ ಆಕತಿ, ಸಪೋಸ್ ಫೇಲ್ ಆದ್ರೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇದು ಎಲ್ಲ ನಾವು ಡೀಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ದ ವಿಡಿಯೋ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.